ಗೋಲ್ಡ್ ಅಂಡ್ ಸಿಲ್ವರು ಹಾಟ್ ಕೇಕ್ ಆಗಿತ್ತು. ಹಾಗಾದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಬೈ ಮಾಡಬೇಕಾ? ಇಲ್ಲ ಸೆಲ್ ಮಾಡಬೇಕಾ? ಇಲ್ಲ ಬೈ ಮಾಡಿದ್ರೆ ಹೋಲ್ಡ್ ಮಾಡಬೇಕಾ? ಸೊ ಆಲ್ರೆಡಿ ಬೈಯಿಂಗ್ ಇದ್ರೆ ಅದನ್ನ ಎಕ್ಸಿಟ್ ಆಗಬೇಕಾ? ಸೊ ಬೈ ಮಾಡಬೇಕಾದ್ರೆ ನಾವು ಯಾವ ತರ ಬೈ ಮಾಡಬೇಕು? ಸೊ ಗೋಲ್ಡ್ ಮೂವ್‌ಮೆಂಟ್‌ಗೆ ಏನೆಲ್ಲ ಫ್ಯಾಕ್ಟರ್ ಇನ್ವಾಲ್ವ್ ಆಗುತ್ತೆ? ಅದೇ ತರ ಸಿಲ್ವರ್ ಮೂವ್‌ಮೆಂಟ್‌ಗೂ ಏನೆಲ್ಲ ಫ್ಯಾಕ್ಟರ್ ಇನ್ವಾಲ್ವ್ ಆಗುತ್ತೆ? ಅಂದ್ರೆ 2026 ಅಲ್ಲಿ ಗೋಲ್ಡ್ ಎಲ್ಲಿವರೆಗೂ ಲೋ ಮಾಡ್ಬೋದು? ಅದ್ರ ಟಾರ್ಗೆಟ್ ಏನಾಗಿರುತ್ತೆ? ಗೋಲ್ಡ್ ಆದ್ರೆ ಏನಾಗಿರುತ್ತೆ? ಸಿಲ್ವರ್ ಆದ್ರೆ ಏನಾಗಿರುತ್ತೆ? ಎಲ್ಲಿವರೆಗೂ ಲೋ ಮಾಡ್ಬೋದು? ಎಲ್ಲಿವರೆಗೂ ಟಾರ್ಗೆಟ್ ಕೊಡ್ಬೋದು? ಅಂತ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋದ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ತಾಳಿದವನು ಬಾಳಿಯಾನು ಅಂದ್ರೆ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಬೈ ರೈಟ್ ಅಂಡ್ ಸಿಟ್ ಟೈಟ್ ಅಂತಾನೆ ಹೇಳ್ಬೋದು. ಸೊ ಗೋಲ್ಡ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ಗೋಲ್ಡ್ 2025 ಅಲ್ಲಿ 67% ಅಷ್ಟು ರಿಟರ್ನ್ ಕೊಟ್ಟಿದೆ. ಸೊ ನೀವು ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ಬ್ಯಾಕ್ ಸೋ ಮೆನಿ ಇಯರ್ಸ್ ಇಂದ ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ಇದು ಹೈಯೆಸ್ಟ್ ರಿಟರ್ನ್ ಅಂತಾನೆ ಹೇಳ್ಬೋದು. ಯಾರು ಈ ತರ ಪ್ರಿಡಿಕ್ಷನ್ ಮಾಡಿರಲಿಲ್ಲ ಈ ಗೋಲ್ಡ್ ಈ ಪರಿ ಮೂವ್ಮೆಂಟ್ ಕೊಡುತ್ತೆ ಅಂತ. ಸೊ ಆಲ್ ಟೈಮ್ ಹೈ ಗೋಲ್ಡ್ ಬಂದ್ಬಿಟ್ಟು $5,601 ಪರ್ ಅನ್ಸ್ ಅಷ್ಟು ಪೀಕ್ ಇದ್ರೆ ಸೊ ಎಲ್ಲಿಂದ ಮೂವ್ ಆಯ್ತು? ಸೊ ಅದು ಮೂವ್ಮೆಂಟ್ ಆಗೋದಕ್ಕೆ ಮೇನ್ ರೀಸನ್ಸ್ ಏನು ಅಂತ ನೋಡೋಣ. ಸೊ ಅದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ $3,000 ಪರ್ ಅನ್ಸ್ ಇದ್ದಾಗ ಒಂದು ರೇಂಜ್ ಬೌಂಡ್ ಅಲ್ಲಿ ಒಂದು 3 to 6 ಮಂತ್ಸ್ ಅಷ್ಟು ಟ್ರೇಡ್ ಆಗ್ತಾನೆ ಇತ್ತು. ಯಾವಾಗ ಅದು ಬ್ರೇಕ್ ಆಯ್ತೋ ಆಗ ಮೂವ್ಮೆಂಟ್ ಕೊಡಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾದ್ರೆ ಅದಕ್ಕೆ ಮೇನ್ ರೀಸನ್ಸ್ ಏನು? ಸೆಂಟ್ರಲ್ ಬ್ಯಾಂಕ್ ಬೈಯಿಂಗ್. ಸೊ ಸೆಂಟ್ರಲ್ ಬ್ಯಾಂಕ್ ರಷ್ಯಾ, ಚೈನಾ ಮತ್ತು ಇಂಡಿಯಾ ಒಂದು ಈ ಚಾರ್ಟ್ ನೋಡಿದಾಗ ರಷ್ಯಾದವರು 2015, 16, 17 ಅಲ್ಲಿ ಗೋಲ್ಡ್ ತುಂಬಾ ಬೈ ಮಾಡ್ತಾನೆ ಬಂದ್ರು. ಆದ್ರೆ 17, 18 ಏನಿದೆ ಇನ್ ಬಿಟ್ವೀನ್ ರೇಂಜ್ ಅಲ್ಲಿ ಇಂಡಿಯಾ ಗ್ರಾಜುಯಲಿ ಇನ್ಕ್ರೀಸ್ ಮಾಡ್ತಾನೆ ಬಂದಿದ್ದಾರೆ ಗೋಲ್ಡ್ ಬೈಯಿಂಗ್ ಸೆಂಟ್ರಲ್ ಬ್ಯಾಂಕ್. ಆದ್ರೆ ಲಾಸ್ಟ್ 3 ಇಯರ್ಸ್ ಏನಿದೆ 23, 24, 25 ಅಲ್ಲಿ ಚೈನಾ ಯೂಜ್ ಬೈ ಮಾಡಿದೆ. ಸೊ ಈ ಚಾರ್ಟ್ ಅಲ್ಲಿ ಹೇಳ್ತಾ ಇರೋದು ಅದೇ ಯೂಜ್ ಬೈ. ಲಾಸ್ಟ್ 3 ಇಯರ್ಸ್ ಅಲ್ಲಿ ಚೈನಾ ಯೂಜ್ ಬೈ ಮಾಡಿದೆ. ಸೊ ಈ ಯೂಜ್ ಬೈ ಮಾಡಿರೋದಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಬೈ ಮಾಡ್ತಾ ಇರೋದಂದ್ರೆ ಗೋಲ್ಡ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇರೋದು. ಸೊ ಅದು ರ್ಯಾಲಿ ಕೊಡೋದಕ್ಕೆ ಮೇನ್ ರೀಸನ್ ಸೆಂಟ್ರಲ್ ಬ್ಯಾಂಕ್ ಬೈಯಿಂಗ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇ ಟಿ ಎಫ್ ಇನ್ವೆಸ್ಟ್ಮೆಂಟ್ಸ್ ಏನಿದೆಯೋ ಅದು ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಲಾಸ್ಟ್ ಜನವರಿ ಡೇಟಾ ತಗೊಳ್ಳೋದಾದ್ರೆ ಗೋಲ್ಡ್ ಇ ಟಿ ಎಫ್ ಅಲ್ಲಿ 24,000 crores ಜನವರಿ ಮಂತ್ ಒಂದರಲ್ಲೇ ಇನ್ವೆಸ್ಟ್ ಮಾಡಿದೆ. ಯಾವಾಗ ಪೀಕ್ ಮೂವ್ಮೆಂಟ್ ಕೊಡುತ್ತೋ ಆ ಟೈಮಲ್ಲೇ 24,000 crores ಅಷ್ಟು ಇ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಮಾರ್ಕೆಟ್ಗೆ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋದು ಎಷ್ಟು ಮಾಡ್ತಾರೋ ಅಷ್ಟು ಗೋಲ್ಡ್ ಅಂಡ್ ಸಿಲ್ವರ್ ಒಂದರಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ, ಪ್ರೀಶಿಯಸ್ ಮೆಟಲ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಬಾರ್ಸ್ ಅಂದ್ರೆ ಗೋಲ್ಡ್ ಬಾರ್ಸ್ ಇರ್ಬೋದು, ಗೋಲ್ಡ್ ಕಾಯಿನ್ಸ್ ಇರ್ಬೋದು, ಅದು ಸೇಫ್ ಹೇವನ್ ಅಂತ ಹೇಳ್ಬಿಟ್ಟು ಎಲ್ರು ಬೈ ಮಾಡಿ ಸೇವ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇದರಿಂದನೇ ಮೇನ್ ಗೋಲ್ಡ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ನಾವು ಲಾಂಗ್ ಟರ್ಮ್ ಅಲ್ಲಿ ನೋಡೋದಾದ್ರೆ ಏನೆಲ್ಲ ಕನ್ಸ್ಟೆಂಟ್ ಅಂದ್ರೆ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗುತ್ತೆ ಗೋಲ್ಡ್ ಬೈ ಮಾಡ್ಬೇಕಾದ್ರೆ. ಗೋಲ್ಡ್ ಬೈ ಮಾಡ್ಬೇಕಾದ್ರೆ ಒಂದು ಫೆಡರಲ್ ಬ್ಯಾಂಕ್ ಮಾನಿಟರಿ ಪಾಲಿಸಿ ಏನಿದೆಯೋ ಅದನ್ನು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಗೋಲ್ಡ್ ಅಂಡ್ ಸಿಲ್ವರ್ ಮೂವ್ಮೆಂಟ್ ಆಗೋದಕ್ಕೆ. ಅದ್ರ ಜೊತೆಗೆ ಡಿ-ಡಾಲರೈಸೇಷನ್ ಅಂತ ಏನ್ ಮಾಡ್ತಿದ್ದಾರೆ ಅದರಿಂದನೂ ಗೋಲ್ಡ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿ-ಡಾಲರೈಸೇಷನ್ ಮಾಡಬೇಕಾದ್ರೆ ಆಲ್ಟರ್ನೇಟಿವ್ ಸೆಂಟ್ರಲ್ ಬ್ಯಾಂಕ್ಗೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಇರೋದೇ ಗೋಲ್ಡ್. ಅದ್ರ ತಪ್ಪ ಬೇರೆ ಏನಿಲ್ಲ. ಅದರಿಂದನೇ ಅವರು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿರ್ತಾರೆ. ಸೆಂಟ್ರಲ್ ಬ್ಯಾಂಕ್ ಡಾಲರ್ನ ಕಡಿಮೆ ಮಾಡ್ತಾನೆ ಹೋಗ್ತಿರ್ತಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈಗ ಅಟ್ ಪ್ರೆಸೆಂಟ್ಗೆ ಫಿಸಿಕಲ್ ಕನ್ಸರ್ನ್ಸ್ ಏನಿದೆ ಯು ಎಸ್ ಅಲ್ಲಿ $36 trillion ಅಷ್ಟು ಅವರು ಡೆಟ್ ಆಗಿದೆ. ಸೊ ಈ ಒಂದು ಇದರಿಂದನೇ ಇನ್ನು ಮುಂದೆ ಡಾಲರ್ ಒಂದು ಏನಿದೆ ಬಾಂಡ್ಸ್ ಮೆಚ್ಯೂರ್ಡ್ ಆದ್ಮೇಲೆ ಎಲ್ಲರನ್ನು ಗೋಲ್ಡ್ಗೆ ಕನ್ವರ್ಟ್ ಮಾಡಿ ಡೈವರ್ಸಿಫಿಕೇಶನ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಜಿಯೋ ಪೊಲಿಟಿಕಲ್ ರಿಸ್ಕ್ ಅಂದ್ರೆ ಟೆನ್ಷನ್ಸ್ ಏನಿರುತ್ತೆ, ಯು ಎಸ್ ಚೈನಾ ಟೆನ್ಷನ್ಸ್ ಇರ್ಬೋದು, ಇಲ್ಲ ಮಿಡಲ್ ಈಸ್ಟ್ ಇನ್ಸ್ಟೆಬಿಲಿಟಿ ಇರ್ಬೋದು, ಇಲ್ಲ ಬ್ರಿಕ್ಸ್ ಈಗ ಎಕ್ಸ್ಟೆನ್ಷನ್ ಮಾಡ್ತಾ ಇರ್ಬೋದು, ಇಲ್ಲ ಅನ್ಸರ್ಟನಿಟಿ ಏನೇ ಇರ್ಬೋದು. ಎಕ್ಸಾಂಪಲ್ ರೀಸೆಂಟ್ ಅನ್ಸರ್ಟನಿಟಿ ಅಂತ ಬಂದಾಗ ಅದು ಟ್ಯಾರಿಫ್ ಅಂತಾನೆ ಹೇಳ್ಬೋದು. ಸೊ ಆಮೇಲೆ ವಾರ್ಸ್ ಇರ್ಬೋದು, ಇವೆಲ್ಲ ಏನ್ ಹೇಳ್ತವೆ ಇವೆಲ್ಲನೂ
ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಮೈನಿಂಗ್ ಸಪ್ಲೈ ಏನಿದೆ ಆ ಮೈನಿಂಗ್ ಸಪ್ಲೈ ಸೇಮ್ ಇದೆ. ಸೊ ಲಿಮಿಟೆಡ್ ಆಗೇ ಇದೆ. ಗ್ರಾಜುಯಲಿ ತುಂಬಾ ಇನ್ಕ್ರೀಸ್ ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಡಿಮ್ಯಾಂಡ್ ಕ್ರಿಯೇಷನ್ ಆಗ್ತಾ ಇರೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಇದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈಗ ಟೆಕ್ನಿಕಲಿ ಏನ್ ಹೇಳುತ್ತೆ, ಸೊ ಇದೆಲ್ಲ ಬಂದ್ಬಿಟ್ಟು ಡಾಲರ್ಗೆ ಈಗ ಟೆಕ್ನಿಕಲ್ ಚಾರ್ಟ್ ಅಂದ್ರೆ ನಾವು ಈ ಚಾರ್ಟ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ನೋಡಿದಾಗ ಡೇ ಚಾರ್ಟ್ಸ್ ಅಲ್ಲಿ ನೋಡಿದಾಗ ಟೋಟಲಿ ಏನಿರುತ್ತೆ 1 year ಸೆಷನ್ಸ್ ಆಲ್ಮೋಸ್ಟ್ 220 ಸೆಷನ್ಸ್ ಇರುತ್ತೆ. ಆ 220 ಸೆಷನ್ಸ್ ಅಲ್ಲಿ 57 ಟೈಮ್ಸ್ ಹೈಯರ್ ಐನ ಬ್ರೇಕ್ ಮಾಡ್ಕೊಂತ ಹೋಗಿದೆ ಗೋಲ್ಡ್. ಸೊ ಹಾಗಾದ್ರೆ ನೋಡಿ ಈ ಚಾರ್ಟ್ ಯಾವ ತರ ಬೆಳೆದಿದೆ. ಡೇ ಚಾರ್ಟ್ ಅಲ್ಲಿ ಕ್ಲೀನ್ ಆಗಿ ಒಂಥರ ಫ್ಲೇ ಆದಂಗೆ ಆಗ್ತಾ ಇದೆ. ಗೋಲ್ಡ್ ಪ್ರತಿ ಟೈಮು ಹೇಳೋದೇನು, ಒಂದು ಅಪ್ ಆಗುತ್ತೆ ಸ್ಟೇ ಆಗುತ್ತೆ, ಅಪ್ ಆಗುತ್ತೆ ಸ್ಟೇ ಆಗುತ್ತೆ, ಅಪ್ ಆಗುತ್ತೆ ಸ್ಟೇ ಆಗುತ್ತೆ. ನೀವು ಕಂಪ್ಯಾರಿಸನ್ ಮಾಡಿ 2010 ನಲ್ಲಿ 10,000 ಫಾರ್ 10 ಗ್ರಾಮ್ ಇದ್ದಿದ್ದು, ಸೊ ಒಂದೇ ಸರಿ 3 years ಅಲ್ಲಿ 30,000ಗೆ ಮೂವ್ ಆಯ್ತು. ಆಮೇಲೆ 30,000 ಆಲ್ಮೋಸ್ಟ್ 10 years ಅದೇ ರೇಂಜ್ ಬಂಡಲ್ಲೇ 5,000 ಆಸುಪಾಸಲ್ಲೇ ಮೂವ್ಮೆಂಟ್ಸ್ ಆಗ್ತಾ ಇತ್ತೆ ಹೊರತು ಬಿಗ್ ಮೂವ್ಮೆಂಟ್ ಅಂತೂ ಕೊಟ್ಟಿರ್ಲಿಲ್ಲ. ಅದಾದ್ಮೇಲೆ ಯಾವಾಗ ಕರೋನಾ ಟೈಮ್ 2020 ಟೈಮ್ ಅಲ್ಲಿ ಅದು 50,000 ವರೆಗೂ ಬಂತು. ಆಮೇಲೆ 40,000 ಬಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು. ಅದಾದ್ಮೇಲೆ 2023, 24, 25 ಇಟ್ಸ್ ಎ ವೆರಿ ಬಿಗ್ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಏನಿತ್ತು 45,000 ಏನಿತ್ತು ಅದು 1,70,000 ವರೆಗೂ ಒಂದು ಬಿಗ್ ರ್ಯಾಲಿನೇ ಕೊಟ್ಬಿಟ್ಟಿದೆ. ಲಾಸ್ಟ್ ಜನವರಿ ಎಂಡ್ ಅಷ್ಟೊತ್ತಿಗೆ ಅದು 1,70,000 ಅಂದ್ರೆ ಡಾಲರ್ ಅಲ್ಲಿ ಹೇಳೋದಾದ್ರೆ $5,601 ಪರ್ ಅನ್ಸ್ ಅಂದ್ರೆ 31 ಗ್ರಾಮ್ಸ್ಗೆ ಕ್ಯಾಲ್ಕುಲೇಷನ್ ಅಷ್ಟು ಮೂವ್ ಆಗೋಗ್ಬಿಟ್ಟು ಸೊ ಇದಿತ್ತು. ಆದ್ರೆ ಪ್ರತಿ ಟೈಮು ರಿಟ್ರೇಸ್ಮೆಂಟ್ ಅಂತ ಏನ್ ನೋಡ್ತೀವಿ, ಈಗ ರಿಟ್ರೇಸ್ಮೆಂಟ್ ಎಲ್ಲಿವರೆಗೂ ಬರ್ಬೋದು ಅಂತಂದ್ರೆ ಈ ರಿಟ್ರೇಸ್ಮೆಂಟ್ ಬರೋದಕ್ಕೆ ಮೇನ್ ರೀಸನ್ಸ್ ಏನು. ಸೊ ಒಂದು ಫೆಬನಸಿ ಒಂದು ಕ್ಯಾಲ್ಕುಲೇಟರ್ ಪ್ರಕಾರ ಎಲ್ಲಿವರೆಗೂ ಬರ್ಬೋದು ಅಂತ ಆಮೇಲೆ ನೋಡೋಣ. ಆದ್ರೆ ಈ ಶಾರ್ಟ್ ಟರ್ಮ್ ಅಲ್ಲಿ ಗೋಲ್ಡ್ ಯಾವ ತರ ಬಿಹೇವ್ ಮಾಡ್ಬೋದು, ಅದಕ್ಕೆ ಏನೇನ್ ರಿಸ್ಕ್ ಇರ್ಬೋದು. ಒಂದು ಗೋಲ್ಡ್ ಈ ತರ ಗ್ರಾಜುಯಲಿ ಮೂವ್ಮೆಂಟ್ ಕೊಟ್ಟಿರೋದಕ್ಕೆ ಒಂದು ಪ್ರಾಫಿಟ್ ಬುಕ್ ಮಾಡ್ಬೋದು ಇನ್ವೆಸ್ಟರ್ಸು. ಸೊ ಅದ್ರ ಜೊತೆಗೆ ಫೆಡ್ ಪಾಲಿಸೀಸ್ ಆಗಲಿ ಮಾನಿಟರಿ ಪಾಲಿಸೀಸ್ ಆಗಲಿ ಚೇಂಜ್ ಆದಾಗ ಒಂದು ವಾಲಟೈಲ್ ಅಂತೂ ನೋಡ್ಬೋದು. ಈಗ ಅನ್ಸರ್ಟನಿಟಿ ಅನ್ನೋದು ಕೂಲ್ ಡೌನ್ ಆದಾಗ ಸೆಂಟ್ರಲ್ ಬ್ಯಾಂಕ್ ಇಂದ ಬೈಯಿಂಗು ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು. ಅದ್ರ ಜೊತೆಗೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಕೂಲ್ ಡೌನ್ ಆಗುತ್ತೆ. ಆಮೇಲೆ US ಇಂದ ಯಾವ್ದಾದ್ರು ಒಂದು ಒಳ್ಳೆ ನ್ಯೂಸ್ ಬಂದಾಗ ಮಾರ್ಕೆಟ್ಗೆ ಆಗ್ಲೂ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನ ಟೆಕ್ನಿಕಲ್ ಕರೆಕ್ಷನ್ ಒಂದೇ ಸರಿ ಮೂವ್ಮೆಂಟ್ ಕೊಟ್ಟಾಗ ಅದೇ ಹೇಳ್ತಿದೀವಲ್ಲ ಈ ಚಾರ್ಟ್ ಅಲ್ಲಿ, ಸೊ ಎಲ್ಲಿವರೆಗೂ ಒಂದು ಟೆಕ್ನಿಕಲ್ ಅನ್ನೋದು ಕರೆಕ್ಷನ್ ಬರುತ್ತಾ ಹಾಗೆ 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 ಮೇಲೆ ಹೋಗಲ್ಲ. ಅದು ಒಂದು ಕರೆಕ್ಷನ್ ಅನ್ನೋದು ಬರುತ್ತೆ. ಆ ಕರೆಕ್ಷನ್ ಎಲ್ಲಿವರೆಗೂ ಬರ್ಬೋದು ಅಂತ ನೋಡೋಣ. ಈ ಆಸ್ ಪರ್ ಟೆಕ್ನಿಕಲ್ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಏನಿದೆ, ಒಂದು ಲೋ ರೀಸೆಂಟ್ ಲೋ $4,400 ಪರ್ ಅನ್ಸ್ ಅಷ್ಟುವರೆಗೂ ಒಂದು 3 days ಅಲ್ಲೇ ಫ್ರಮ್ ಹೈ ಇಂದ ಬಿದ್ದಿತ್ತು. ಅಲ್ಲಿಂದ $5,100 ಪರ್ ಅನ್ಸ್ ವರೆಗೂ ಇದು ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ. ಅದು ಏನಾದ್ರೂ ಕೆಳಗಡೆ ಬ್ರೇಕ್ ಆದ್ರೆ ಆಗ ನಾವು $3,800 to $4,000 ಪರ್ ಅನ್ಸ್ ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ನಾವು 11,000 10 ಗ್ರಾಮ್ಸ್ಗೆ 11,000 ವರೆಗೂ ಫ್ರಮ್ ಲೋ ವರೆಗೂ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಅಲ್ಲಿ ಬರುತ್ತೋ ಅಂದ್ರೆ $3,800 to $4,000 ಬರುತ್ತೋ ಅಲ್ಲಿಂದ ನಾವು ಗೋಲ್ಡ್ ಧೈರ್ಯವಾಗಿ ನಾವು ಡಿಪ್ ಆನ್ ಬೈ ಅಂದ್ರೆ ಎಷ್ಟು ಕೆಳಗಡೆ ಬೀಳ್ತಾ ಇರುತ್ತೋ ನಮ್ಮ ಒಂದು ಪ್ರೊಪೋರ್ಷನೇಟ್ ಆಗಿ ಇನ್ಕಮ್ ನಮ್ಮ ಒಂದು ಪೋರ್ಟ್ಫೋಲಿಯೋ ಏನಿರುತ್ತೋ ಅದನ್ನ 10% ಅಷ್ಟು ಅಲೋಕೇಟ್ ಮಾಡ್ಕೊಂಡು ಆ ಅಮೌಂಟ್ಗೆ ಡಿಪ್ ಆನ್ ಬೈ ಮಾಡ್ತಾ ಹೋಗ್ತಾ ಇರ್ಬೇಕು. ಸೊ ಆಗ ಅದರಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಈಗ ಗೊತ್ತಾಯ್ತಲ್ಲ ನಾವು ಗೋಲ್ಡ್ ನ ಎಲ್ಲಿಂದ ಬೈ ಮಾಡ್ಬೇಕು, $3,800 to $4,000 ವರೆಗೂ ಬಂದ ಮೇಲೆ ಅಲ್ಲಿಂದ ಡಿಪ್ ಆನ್ ಬೈ ಮಾಡ್ತಾ ಹೋಗ್ಬೇಕು. ಅದ್ರ ಟಾರ್ಗೆಟ್ 2026 ಅಲ್ಲಿ ಟಾರ್ಗೆಟ್ ಬಂದ್ಬಿಟ್ಟು $6,500 ಪರ್ ಅನ್ಸ್ ಅಷ್ಟು ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ 2 lakh per ton ಗ್ರಾಮ್ ಹೋಗೋ ಸಾಧ್ಯತೆನೂ ಇದೆ ಅಂತಾನೆ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಗೋಲ್ಡ್ ಸಿನಾರಿಯೋ. ಈಗ ಗೊತ್ತಾಯ್ತಲ್ಲ, ನಾವು ಗೋಲ್ಡ್ ಈಗ ಆಲ್ರೆಡಿ ಬೈ ಮಾಡಿದ್ರೆ ಗುಡ್ ಹೋಲ್ಡ್, ಬಟ್ ನಾವು ಬೈ ಮಾಡ್ಬೇಕಾದ್ರೆ 11,000 ಯಾವಾಗ ಬರುತ್ತೋ ಇಂಡಿಯನ್ ರುಪೀಸ್ ಅಲ್ಲಿ, ಇಲ್ಲ $4,000 ಯಾವಾಗ $4,000 ಪರ್ ಅನ್ಸ್
ಯಾವಾಗ ಬರುತ್ತೋ ಅಲ್ಲಿಂದ ನಾವು ಡಿಪ್ ಆನ್ ಬೈ ಮಾಡ್ತಾ ಹೋಗ್ಬೇಕು. ಇದು ಕಂಪ್ಲೀಟ್ ಆಗಿ ಗೋಲ್ಡ್ ಬಗ್ಗೆ ಹೇಳ್ತಾ ಇರೋದು. ಅದ್ರ ಬಗ್ಗೆ ಹೇಳೋದಾದ್ರೆ ಸಿಲ್ವರು ಎಕ್ಸ್ಟ್ರೀಮ್ ಬುಲ್ಲಿಶ್ ಅಂತಾನೆ ಹೇಳ್ಬೋದು. 2025 ಅಲ್ಲಿ ಲಾಸ್ಟ್ 1 ಇಯರ್ ಅಲ್ಲಿ ಎಷ್ಟು ಮೂವ್ ಆಗಿದೆ ಗೊತ್ತಾ? 300% ಮೂವ್ ಆಗಿದೆ. ಸೊ $30 per ounce ಅಷ್ಟು ಇದ್ದಿದ್ದು ಸಿಲ್ವರ್, ಸೊ $121 per ounce ಅಷ್ಟು, ಅಂದ್ರೆ 300% ಅಷ್ಟು ಬಿಗ್ ರ್ಯಾಲಿ. ಯಾರು ಪ್ರಿಡಿಕ್ಟ್ ಮಾಡಿರಲಿಲ್ಲ, ಅಷ್ಟು ಬಿಗ್ ರ್ಯಾಲಿ ಕೊಟ್ಬಿಟ್ಟಿದೆ. ಸೊ ಅಷ್ಟು ರ್ಯಾಲಿ ಕೊಡೋದಕ್ಕೆ ಮೇನ್ ರೀಸನ್ ಏನು? ಸೊ ಇದಕ್ಕೆಲ್ಲ ಏನೇನ್ ಡಿಮ್ಯಾಂಡ್ ಕನ್ಸ್ಟೆಂಟ್ ಆಗುತ್ತೆ? ಇಂಡಿಯನ್ ರುಪೀಸ್ ಅಲ್ಲೂ ಅಷ್ಟೇ. ಇಂಡಿಯನ್ ರುಪೀಸ್ ಅಲ್ಲಿ ಲಾಸ್ಟ್ 3 months ನೀವು ಕಂಪ್ಯಾರಿಸನ್ ಮಾಡಿ, ಆಲ್ಮೋಸ್ಟ್ 140% ಕೊಟ್ಟಿದೆ ರಿಟರ್ನ್ಸ್. ಅಂದ್ರೆ ಪೀಕ್ ಲೆವೆಲ್ ಸಿಲ್ವರ್ ಬಂದ್ಬಿಟ್ಟು 4,25,000 ವರೆಗೂ ಮೂವ್ಮೆಂಟ್ ಕೊಟ್ಟಿದೆ. ಅಂದ್ರೆ ಆಲ್ಮೋಸ್ಟ್ 1 lakh ಇಂದ 4,25,000 ವರೆಗೂ ಮೂವ್ಮೆಂಟ್ ಕೊಟ್ಟಿದೆ. ಅದಕ್ಕೆ ಯಾವ ತರ ಡಿಮ್ಯಾಂಡ್ ಇದೆ ಸಿಲ್ವರ್ಗೆ? ಸಿ, ಗೋಲ್ಡ್ ಬಿಹೇವಿಯರ್ ಇಸ್ ಡಿಫ್ರೆಂಟ್, ಸಿಲ್ವರ್ ಬಿಹೇವಿಯರ್ ಇಸ್ ಡಿಫ್ರೆಂಟ್. ಗೋಲ್ಡ್ ನ ಸೆಂಟ್ರಲ್ ಬ್ಯಾಂಕ್ ಸ್ಟೋರೇಜ್ ಮಾಡುತ್ತೆ, ಆದ್ರೆ ಇಲ್ಲಿ ಸಿಲ್ವರ್ ನ ಸೆಂಟ್ರಲ್ ಬ್ಯಾಂಕ್ ಸ್ಟೋರೇಜ್ ಮಾಡಲ್ಲ. ಇದಕ್ಕೆ ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಅನ್ನೋದಿದೆ. ಈ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇಂದನೇ ಸಿಲ್ವರ್ ರೊಬಸ್ಟ್ ಮೂವ್, ಎಕ್ಸ್ಟ್ರೀಮ್ ಬುಲಿಶ್ ಆಗಿರೋದು ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಎಲ್ಲಿ ಯಾವ ಇಂಡಸ್ಟ್ರಿಯಲ್ಲಿ ಇರುತ್ತೆ? ಸೊ ಸೋಲಾರ್ ಇಂಡಸ್ಟ್ರಿ ತಗೊಂಡ್ರೆ 17% CAGR, ಅಂದ್ರೆ ಕಾಂಪೌಂಡ್ ಆಗಿ ಪ್ರತಿ ಇಯರ್ 17% ಅಷ್ಟು ಡಿಮ್ಯಾಂಡ್ ಇರುತ್ತೆ. ಇನ್ನ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ರೆ 13% CAGR, ಅಂದ್ರೆ ಪ್ರತಿ ವರ್ಷ 13% ಕಾಂಪೌಂಡ್ ಮಾಡಿದ್ರೆ ಏನಿರುತ್ತೋ ಅಷ್ಟು ಬೇಡಿಕೆ ಇರುತ್ತೆ, ಡಿಮ್ಯಾಂಡ್ ಇರುತ್ತೆ. ಇನ್ನು AI ಮತ್ತು ಡೇಟಾ ಅನಾಲಿಸಿಸ್ ಏನಿರುತ್ತೋ, ಡೇಟಾ ಸೆಂಟರ್ಸ್ IT ಸೆಕ್ಟರ್ ಅಲ್ಲಿ, ಅಲ್ಲಿನೂ ಸಹ ಅಷ್ಟೇ 3 to 4%, ಅಂದ್ರೆ ಕಂಪ್ಲೀಟ್ ಆಗಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ಸ್ ಅಂತ ಬಂದಾಗ 5G ಇರ್ಬೋದು, ಇಲ್ಲ ಟೆಲಿಫೋನಿಕ್ ಇರ್ಬೋದು, ಇದ್ರಲ್ಲೂ ಅಷ್ಟೇ 3 to 4% ವರೆಗೂ CAGR ಅಲ್ಲಿ ಕಾಂಪೌಂಡಿಂಗ್ ಅಲ್ಲಿ ಗ್ರೋತ್ ಆಗ್ತಾನೆ ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಸಿಲ್ವರ್ಗೆ ಕಂಟಿನ್ಯೂಯಸ್ ಬೇಡಿಕೆ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಗೋಲ್ಡ್ ಏನಿರುತ್ತೋ ಅದು ಸೇಮ್ ಜಿಯೋ ಪೊಲಿಟಿಕಲ್ ರಿಸ್ಕ್ ಏನೇನಿರುತ್ತೋ ಅದು ಸಹ ಇಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರುತ್ತೆ. ಯಾವಾಗ ಯಾವಾಗ ವಾರ್ ಆಗ್ಲಿ, ಇಲ್ಲ ಟ್ಯಾರಿಫ್ ಆಗ್ಲಿ, ಇಲ್ಲ ಅನ್ಸರ್ಟನಿಟಿ ಆಗ್ಲಿ, ಇಲ್ಲ ಏನೇ ಬಂದ್ರು ಸಿಲ್ವರ್ ಗೋಲ್ಡ್ ಯಾವಾಗ ಯಾವಾಗ ಮೂವ್ ಆಗುತ್ತೋ ಆಗ್ಲೂ ಸಹ ಸಿಲ್ವರ್ ಮೂವ್ಮೆಂಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅದ್ರ ಜೊತೆಗೆ ಮೈನಿಂಗ್ ಅಂತ ಬಂದಾಗ, ಸೊ ನಮ್ಗೆ ಮೈನಿಂಗ್ ಮಾಡಿದಾಗ ಸಿಲ್ವರ್ ಡೈರೆಕ್ಟ್ ಆಗಿ ಸಿಗೋದು ಓನ್ಲಿ 25% ಅಷ್ಟೇ. ಇನ್ನು 75% ಆಫ್ ಸಿಲ್ವರ್ ಸಿಗುವಂತದ್ದು ಬೈ ಪ್ರಾಡಕ್ಟ್. ಲೆಡ್ ಆಗ್ಲಿ, ಜಿಂಕ್ ಆಗ್ಲಿ, ಕಾಪರ್ ಆಗ್ಲಿ, ಗೋಲ್ಡ್ ಆಗ್ಲಿ, ಇದ್ರದ್ದೆಲ್ಲ ಬೈ ಪ್ರಾಡಕ್ಟ್ ಸಿಲ್ವರ್ ಆಗಿರುತ್ತೆ. ಸೊ ಸಿಲ್ವರ್ ಮೈನಿಂಗ್, ಈ ಮೈನಿಂಗ್ ಏನಿರುತ್ತೋ, ಈ ಮೈನಿಂಗು ಏನು ಸಿಲ್ವರ್ ಮೈನಿಂಗ್ ಇದೋ ಇದು ಗ್ರಾಜುಯಲಿ ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಸೊ ಹೊಸ ಮೈನಿಂಗ್ ಅನ್ನೋದು ಸಿಗ್ತಾ ಇಲ್ಲ. ಸೊ ಅದು ಸಿಕ್ಕಿದ್ರು ಈಗ ಸ್ಕೇಲ್ ಅಪ್ ಆಗೋದಕ್ಕೆ 7 to 8 years ಆಗುತ್ತೆ, ಅದನ್ನ ಡೆವಲಪ್ ಮಾಡಿ ನಾವು ರೆಡಿ ಮಾಡಿ ಸಿಲ್ವರ್ ತೆಗಿಯೋದಕ್ಕೆ. ಸೊ ಇದು ಇವಾಗ ಇರುವಂತ ಮೈನಿಂಗ್ಸ್ ಅಷ್ಟೇ, ಇನ್ನು ತುಂಬಾ ದಿವಸಗಳ ಕಾಲ ಸೇಮ್ ಪ್ರಾಡಕ್ಟ್ ಜನರೇಟ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಈ ಒಂದು ಎಲ್ಲಾ ರೀಸನ್ಸ್ ಇಂದನೇ ಇನ್ನ ಸಿಲ್ವರ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ETF ಇನ್ವೆಸ್ಟ್ಮೆಂಟ್ ಇನ್ಫ್ಲೋ ಅನ್ನೋದು 15,000 crores ಸಿಲ್ವರ್ಗೆ ಲಾಸ್ಟ್ ಜನವರಿಯಲ್ಲಿ ಬಂದಿದೆ. ಪೀಕ್ ಲೆವೆಲ್ ಅಲ್ಲಿ 15,000 crores ಆಗ್ಲೇ ಗೋಲ್ಡ್ಗೆ 24,000 crores ಬಂದಿದ್ರೆ ಸಿಲ್ವರ್ಗೆ 15,000 crores ಅಷ್ಟು ETF ಇನ್ಫ್ಲೋ ಆಗಿದೆ. ಸೊ ಆಮೇಲೆ ಬಾರ್ಸ್ ಏನಿರುತ್ತೆ, ಸಿಲ್ವರ್ ಬಾರ್ಸ್ ಬೈ ಮಾಡೋದ್ರಲ್ಲೂ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಇವೆಲ್ಲ ಬಂದ್ಬಿಟ್ಟು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಿ ಅದರಿಂದನೇ ಸಿಲ್ವರ್ ಮೇನ್ ಮೂವ್ ಆಗ್ತಾ ಇರೋದು. ಇನ್ನು ಈ ಚಾರ್ಟ್ ನೋಡಿದಾಗ ಪ್ರತಿ ಟೈಮ್ ಹೈ ಅಂಡ್ ಲೋ ಯಾವಾಗ ಯಾವಾಗ ಹೊಡಿತು, ಏನೇನಾಯ್ತು ಸಿಲ್ವರ್, ಇದು ಗೋಲ್ಡ್ ತರ ಒಂದೇ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರಲ್ಲ. ಸಿಲ್ವರ್ ಅನ್ನೋದು ಹೈ ವಾಲಟೈಲ್ ಇರುತ್ತೆ. ಹೈ ವಾಲಟೈಲ್ ಯಾವಾಗ ಯಾವಾಗ ಎಷ್ಟೆಷ್ಟಾಗಿದೆ ಅಂತ ನೋಡೋದಾದ್ರೆ 1980 ನಿಯರೆಸ್ಟ್ $50 per ounce ಅಷ್ಟು ಬಂದಿತ್ತು. 1980 ಬಂದಿತ್ತು $50 ಅಷ್ಟು. ಆಮೇಲೆ ಅದು 1993 $3.5 per ounce ಅಷ್ಟು ಬಿಗ್ ಫಾಲ್ ಆಗಿತ್ತು ಸಿಲ್ವರ್ ಅಲ್ಲಿ. ಸೊ ಅದ್ರ ಜೊತೆಗೆ 2011 ಬಂತು ನಿಯರೆಸ್ಟ್ $50 per ounce, ಅಲ್ಲಿವರೆಗೂ ಬಂದು ಆಮೇಲೆ 2020 ಅಷ್ಟೊತ್ತಿಗೆ $14 per ounce ಅಷ್ಟು ಬಿದ್ದೋಗ್ಬಿಟ್ಟಿತ್ತು. ಅಂದ್ರೆ ಟೈಮ್ ಗ್ಯಾಪ್ ನೋಡಿ,
ಪ್ರತಿ ಟೈಮು ಅಪ್ ಆದ್ಮೇಲೆ ಲೋ ಆಗ್ತಾ ಇರೋದು 10 ಇಯರ್ಸ್ ಹಿಡಿಸ್ತಾ ಇದೆ. ಆಲ್ಮೋಸ್ಟ್ ಮೋರ್ ದೆನ್ 10 ಇಯರ್ಸ್ ಟೈಮ್ ಹಿಡಿದು ಅದು ಗ್ರಾಜುಯಲಿ ಫಾಲ್ ಆಗ್ತಾನೆ ಬಂದಿದೆ. ಹಾಗಾದ್ರೆ 2025 ಅಲ್ಲಿ ಅದು ರೆಕಾರ್ಡ್ ಹೈ ಮಾಡಿರೋದೆ $121 ಪರ್ ಅನ್ಸ್. ಇಷ್ಟು ಹೈ ಮಾಡ್ತಾ ಹೋಗಿದೆ. ಹಾಗಾದ್ರೆ ಈಗ ನಾವು ಬೈ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸೊ ನಾರ್ಮಲ್ ಕೇಸ್, ಬೇರಿಶ್ ಕೇಸ್ ಅಂತ ಬಂದಾಗ, ಅಂದ್ರೆ ಡೌನ್ ಕೇಸ್ ಅಂತ ಬಂದಾಗ ಅದು $55 to $60 ಆರ್ $50 to $55 ರೇಂಜ್ ವರೆಗೂ ಬರೋ ಸಾಧ್ಯತೆ ಹೆಚ್ಚಾಗಿದೆ ಟೆಕ್ನಿಕಲಿ ನೋಡೋದಾದ್ರೆ. ಇಲ್ಲಿಂದ ನಾವು ಕೆಳಗಡೆ ಬಂದಂಗೆಲ್ಲ ಡಿಪ್ ಆನ್ ಬೈ ಮಾಡಬೇಕು. ನಮ್ಮ ಹತ್ರ ಇರೋ ಕ್ಯಾಪಿಟಲ್ ಏನಿದೆಯೋ, ಎಕ್ಸಾಂಪಲ್ 1 lakh ಇದ್ರೆ 10,000 ಅಷ್ಟು ಸಿಲ್ವರ್ಗಂತಾನೆ ನಾವು ಅಲೋಕೇಟ್ ಮಾಡ್ಕೋಬೇಕು. ಅದರಲ್ಲಿ ಒಂದು 3, 4 or 5 ಪಾರ್ಟ್ಸ್ ಮಾಡ್ಕೊಂಡು ಡಿಪ್ ಆನ್ ಬೈ ಮಾಡಿ ಸೇಫ್ ಆಗಿ ಇಡಬೇಕು. ಸೊ ಹಾಗಾದ್ರೆ ಅದು $50 to $55 ವರೆಗೂ ಲೋ ಕೇಸ್ ನೋಡ್ಬೋದು. ಬೇಸ್ ಕೇಸ್ ಅಂತ ಬಂದಾಗ ಅದು $70 ಅಲ್ಲಿ ಒಂದು ಬೇಸ್ ಕೇಸ್ ಆಗಿ ಉಳಿದಿರುತ್ತೆ. ಆರ್ $90 ವರೆಗೂ, $70 to $90 ಏನಿದೆ ಅದು ಬೇಸ್ ಕೇಸ್ ಆಗಿ ಇರುತ್ತೆ. ಇನ್ನ ಬುಲಿಶ್ ಅಂತ ಬರೋದಾದ್ರೆ $100 ಅಂಡ್ ಎಬೋ ಇದ್ರೆ ಬುಲಿಶ್ ಅಂತಾನೆ ನಾವು ಅದನ್ನ ಕನ್ಸಿಡರ್ ಮಾಡ್ಬೋದು. ಸೊ ಅದ್ರ ಮೇಲೆ ಏನಾದ್ರು ಅಂದ್ರೆ $130 ಮೇಲೆ ಹೋದ್ರೆ ಆಗ ಎಕ್ಸ್ಟ್ರೀಮ್ ಬುಲಿಶ್ ಆಗಿರುತ್ತೆ. ಅದ್ರ ಟಾರ್ಗೆಟ್ ಬಂದ್ಬಿಟ್ಟು 2026 ಅಲ್ಲೇ $165 ಪರ್ ಅನ್ಸ್, ಅಂದ್ರೆ ಆಲ್ಮೋಸ್ಟ್ ನಮ್ಮ ಹತ್ರ 6 lakh ವರೆಗೂ ಪರ್ ಕೆಜಿಗೆ ಹೋಗೋ ಸಾಧ್ಯತೆ ಇದೆ ಅಂತಾನೆ ನಾವು ಹೇಳ್ಬೋದು. ಸೊ ಹಾಗಾದ್ರೆ ಇದಕ್ಕೆಲ್ಲ ಏನೇನ್ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ? ಒಂದು ಡಾಲರ್ ಇರ್ಬೋದು, ಅನ್ಸರ್ಟಿನಿಟಿ ಇರ್ಬೋದು, ಸಪ್ಲೈ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು. ಸೊ ಇದೆಲ್ಲ ಅದ್ರ ಜೊತೆಗೆ ಚೈನಾದಲ್ಲಿ ಪ್ರೊಡಕ್ಷನ್ ಬಂದ್ಬಿಟ್ಟು 21% ಇರುತ್ತೆ ಮ್ಯಾಕ್ಸ್ಕೋದಲ್ಲಿ. ಸೊ ಹಾಗಾದ್ರೆ ಅವರು ಏನ್ ರೆಗ್ಯುಲೇಟರಿ ತರ್ತಾರೆ ಅದನ್ನು ತುಂಬಾ ಸಿಲ್ವರ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಜೊತೆಗೆ US ಕ್ರಿಟಿಕಲ್ ಮಿನರಲ್ ಅಂತ ಏನಾದ್ರು ಅನೌನ್ಸ್ ಮಾಡಿದಾಗ ಬುಲ್ಲಿಶ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಆಗ್ಲೇ ಡಿಸ್ಕಷನ್ ಮಾಡ್ದಂಗೆ ಈಗೇನಾಯ್ತು, ಫಸ್ಟ್ ಪ್ರಶ್ನೆ ಗೋಲ್ಡ್ ಯಾವಾಗ ಬೈ ಮಾಡಬೇಕು? ನಿಮ್ಗೆ ಆನ್ಸರ್ ಸಿಕ್ಕಿರುತ್ತೆ. ಹೋಲ್ಡ್ ಮಾಡ್ಬೇಕಾ? ಎಸ್, ಲಾಂಗ್ ಟರ್ಮ್ ಅಲ್ಲಾದ್ರೆ ಇದನ್ನ ಹೋಲ್ಡ್ ಮಾಡೋದು ಉತ್ತಮ. ನಾವು ಮಿನಿಮಮ್ ಅಂದ್ರೆ 3, 5, 10 ಇಯರ್ಸ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ, ಲಾಂಗ್ ಡ್ಯೂರೇಷನ್ ಅಲ್ಲಿ ಇದು ಒಳ್ಳೆ ಪ್ರಾಫಿಟ್ ಕೊಡ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಈಗ ಗೊತ್ತಾಯ್ತಲ್ಲ, ಯಾವಾಗ ಬೈ ಮಾಡಬೇಕು, ಇಲ್ಲ ಹೋಲ್ಡ್ ಮಾಡ್ಬೇಕಾ, ಇಲ್ಲ ಸೆಲ್ ಮಾಡ್ಬೇಕು, ನಿಮ್ಗೆಲ್ಲದಕ್ಕೂ ಇದೇ ಆನ್ಸರ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಪ್ರತಿ ಟೈಮು ನಾವು ಹೇಳ್ದಂಗೆ ಮಿನಿಮಮ್ 3 ಇಯರ್ಸ್ ಅಂಡ್ ಎಬೋ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು. ವಾಲಟಿಲಿಟಿ ನೋಡಿ ಇನ್ವೆಸ್ಟ್ ಮಾಡಬಾರ್ದು. INAV ಚೆಕ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಯಾವಾಗಲೂ ಗೋಲ್ಡ್ ಅನ್ನೋದು ಲೋ ವಾಲಟಿಲಿಟಿ, ಸಿಲ್ವರ್ ಅನ್ನೋದು ಹೈ ವಾಲಟಿಲಿಟಿ ಇರುತ್ತೆ. ಅದರಿಂದನೇ ಈ ವಾಲಟಿಲಿಟಿ ಇರೋ ಟೈಮಲ್ಲಿ ಬೈ ಮಾಡಬಾರ್ದು. ಯಾವಾಗ ಕೂಲ್ ಆಫ್ ಆಗಿರುತ್ತೋ ಆವಾಗಲೇ ನಾವು ಬೈ ಮಾಡಬೇಕು. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ಈ ಒಂದು ನಮ್ಮ ಒಂದು ಏನೇನ್ ಲೆವೆಲ್ಸ್ ಕೊಟ್ಟಿದೀವಿ ಅದ್ರ ಬಗ್ಗೆ ಎಲ್ಲ ನೀವು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಮರಿದೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.